ಚತುರ್ಥ ಭುಜಂಗ ಮಹಾಸ್ವಾಮೀಜಿಗಳ ರಜತ ಮಹೋತ್ಸವ. ಲೋಕಾಪುರದ ಜ್ಞಾನೇಶ್ವರ ಮಠದಲ್ಲಿ ಭಕ್ತರ ಸಂಭ್ರಮ. ನೂರಾರು ಭಕ್ತರ ಸಮಾಗಮ, ಉದ್ಯಮಿಗಳು ಗಣ್ಯರ ಸಮ್ಮಿಲನ, ಕನ್ನಡ ಸಾಹಿತ್ಯ ಪರಿಷತ್ತಿನ ಸಿಂಚನ, ಸಂಗೀತ ಸುಧೆ, ಪವಾಡ ಪುರುಷರ ಆರಾಧನೆಯ ಸಂಭ್ರಮ ಇದೆಲ್ಲ ಕಂಡು ಬಂದಿದ್ದು ಲೋಕಾಪುರದಲ್ಲಿ. ಲೋಕಾಪುರದ ಶ್ರೀ ಜ್ಞಾನೇಶ್ವರ ಮಠದಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂತು. ಚತುರ್ಥ ಭುಜಂಗ ಮಹಾಸ್ವಾಮೀಜಿಗಳ ರಜತ ಮಹೋತ್ಸವದ ಕಲರವ ಜೋರಾಗಿತ್ತು. ಬೆಳಗ್ಗೆಯಿಂದ ರಕ್ತದಾನ ಶಿಬಿರ, ಆಮೇಲೆ ಮುಖ್ಯ ಇವತ್ತು ಹೋಮ ಹವನಾದಿ ಹಾಗೂ ಅನೇಕ ಪೂಜಾ ಕಾರ್ಯಕ್ರಮಗಳು ಕೂಡ ನೆರವೇರಿದವೆ. ಈಗ ಅನೇಕ ಹರಗುರುಚರ ಮೂರ್ತಿಗಳ ಸಾನ್ನಿಧ್ಯದಲ್ಲಿ ಮತ್ತು ಅನೇಕ ನಮ್ಮ ಗಣ್ಯ ಮಾನ್ಯರ ನೇತೃತ್ವದಲ್ಲಿ ಇವತ್ತಿನ ಕಾರ್ಯಕ್ರಮ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕು ಹಾಗೂ ಲೋಕಾಪುರ ಭಾಗದ ಎಲ್ಲ ಸಾಹಿತಿಗಳು ಸಂಗೀತಗಾರರು ಕೂಡಿಕೊಂಡು ಒಳ್ಳೆ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ಅವರ ಸವಿ ನೆನಪಿಗಾಗಿ ಇವತ್ತು ಹಮ್ಮಿಕೊಂಡದ್ದಿದೆ. ಆರಂಭದಲ್ಲಿ ಸಂಗೀತ ಗಾಯನದ ಮೂಲಕ ಕಾರ್ಯಕ್ರಮ ಮುದ ನೀಡಿತು. ಸಂಗೀತ ತಂಡದಿಂದ ವಿವಿಧ ಭಕ್ತಿ ಗೀತೆಗಳು ಮೂಡಿಬಂತು. ನೂರಾರು ಭಕ್ತರು ಗಣ್ಯರು ಸಂಗೀತಕ್ಕೆ ತಲೆದೂಗಿದ್ರು. ಭುಜಂಗ ಮಹಾಸ್ವಾಮಿಗಳವರ 25ನೇ ರಜತ ಮಹೋತ್ಸವ ಕಾರ್ಯಕ್ರಮ ನಡೆಯುತ್ತಿರೋದು ಭಾಳ ಸಂತೋಷದ ವಿಚಾರ. ಇವತ್ತು ಈ ಜ್ಞಾನೇಶ್ವರ ಮಠ ಏನಿದೆ, ಇದು ತನ್ನದೇ ಆದಂಥ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬಂದಂಥ ಮಠ. ಇದು ಉಳಿದ ಮಠಗಳಿಗೆ ಹೋಲಿಸಿ ನೋಡಿದಾಗ ಇದು ತನ್ನದೇ ಆದಂಥ ಒಂದು ಪರಂಪರೆಯನ್ನು ಏನು ಉಳಿಸ್ಕೊಂಡು ಬಂದದ, ಉಳಿದ ಮಠಗಳಿಗೂ ಕೂಡ ಇದೊಂದು ಆದರ್ಶಪ್ರಾಯ ಆಗ್ತದ ಅಂತ ನಾನು ತಿಳ್ಕೊಂಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇರೋದು ಏನಂದ್ರೆ, ಎಲ್ಲ ಮಠಗಳು ಕೇವಲ ಒಂದೊಂದು ಜಾತಿಗೆ ಸೀಮಿತವಾದಂಥ ಮಠಗಳನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ಜ್ಞಾನೇಶ್ವರ ಮಠ ಏನಿದೆ, ಇಲ್ಲಿ ಎಲ್ಲ ಜಾತಿಯವರು ಕೂಡ ಈ ಮಠಕ್ಕೆ ಭಕ್ತರಾಗಿ ನಡ್ಕೊಳ್ಳೋದು ನೋಡಿದಾಗ ಇದರ ಪರಂಪರೆನೇ ಬೇರೆ ಇದೆ. ಈ ಪರಂಪರೆ ಉಳಿದ ಮಠಗಳಿಗೂ ಕೂಡ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತೀನಿ. ಜ್ಞಾನೇಶ್ವರ ಮಠದ ದ್ವಾದಶ ಪೀಠಾಧಿಕಾರಿ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಮಠದಲ್ಲಿ ಭುಜಂಗ ಮಹಾಸ್ವಾಮೀಜಿಗಳ ಗದ್ದುಗೆ ಹಾಗೂ ಅಜ್ಮೀರ್ ಸಾಬ್ ಅವರ ಪವಿತ್ರ ಗೋರಿಗೆ ಅಲಂಕಾರ ಮಾಡಿದ್ರು. ನೂರಾರು ಭಕ್ತರು ಭಕ್ತಿಯಿಂದ ಕೈ ಮುಗಿತಾ ಇದ್ರು. ಆರಂಭದಲ್ಲೇ ಗಣ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಗಿಡಕ್ಕೆ ನೀರುಣಿಸುವ ಮೂಲಕ ಅಧಿಕೃತ ಚಾಲನೆ ನೀಡಿದ್ರು. ಭುಜಂಗ ಸ್ವಾಮಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆಯಾಯಿತು. ಶಿವಾನಂದ ಉದುಪುಡಿಯವರು ಭುಜಂಗ ಸ್ವಾಮಿಗಳ ಪವಾಡ ಕುರಿತು ಮಾತನಾಡಿದ್ರು. ಲೋಕಾಪುರದಲ್ಲಿ ಮತ್ತು ಸುತ್ತಮುತ್ತಲಿನ ಈ ನಮ್ಮ ಭಾಗದಲ್ಲಿ 2 ಜಿಲ್ಲೆಯಾದ್ಯಂತ ಅವರ ಪವಾಡಗಳು ನಡೆಸಿದಂಥ ಅವರು ಪೂಜ್ಯರು. ಇವತ್ತಿನ ದಿನ ಅವರನ್ನು ಇಂದಿಗೂ ಕೂಡ ಅವರು ಜನಜನಿತ. ಅವರ ಆಶೀರ್ವಾದ ನಮ್ಮ ನಾಡಿನ ಮೇಲೆ, ನಮ್ಮ ಊರ ಮೇಲೆ, ಅವರ ಭಕ್ತರ ಮೇಲೆ ಇರಲಿ ಅಂತ ಹಾರೈಸಿ, ಈ ಒಂದು ಕ್ಷೇತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದು ಜಾತ್ಯತೀತವಾದಂಥ ಮಠ. ಇಲ್ಲಿ ನೀವು ಭುಜಂಗ ಸ್ವಾಮಿಗಳು, ಶ್ರೀಮತ್ ಪರಮಹಂಸರನ್ನು ನೋಡ್ತೀವಿ, ಜೊತೆಗೆ ಅಜ್ಮೀರ್ ಸಾಹೇಬರ ಗದ್ದುಗೆಯನ್ನು ನೋಡ್ತೀವಿ. ಇದು ಜಾತ್ಯತೀತವಾದಂಥ ಮಠ.
ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮಕ್ಕೆ ಸಹಯೋಗ ನೀಡಿತು. ಮಠದ ಮಹಾಸ್ವಾಮಿಗಳ ಕುರಿತು ಅಘಟಿತ ಮಹಿಮರು ಪುಸ್ತಕ ಬಿಡುಗಡೆ ಇದೇ ಸಂದರ್ಭ ನಡೆಯಿತು. ದತ್ತಿ ಉಪನ್ಯಾಸ ಕೂಡ ನಡೆಸಲಾಯಿತು. ಕೇವಲ 10 ದಿನದೊಳಗೆ ಅದ್ರ ಮುದ್ರಣ ಮಾಡಿಕೊಂಡು ಇವತ್ತದು ಲೋಕಾರ್ಪಣೆ ಆಗ್ತಾ ಇದೆ. ತನ್ನಿಮಿತ್ತವಾಗಿರ್ತಕ್ಕಂಥ ಏನು ಆ ಹೆಡ್ಡಿಂಗ್ ಅದ, ಆ ಪುಸ್ತಕದ ಹೆಡ್ಡಿಂಗಿಗೆ ಅನ್ವರ್ಥಕ ನಾಮ ಅವ್ರದ್ದು, ನಮ್ಮ ಚತುರ್ಥ ಭುಜಂಗ ಸ್ವಾಮಿಗಳು. ಎಲ್ಲೇ ಹೋಗಲಿ ಏನೇ ಮಾಡಲಿ ಅವಧೂತರು ಹೇಳಿದ ಹಂಗ ಅವ್ರು ಎಂದೂ ಪವಾಡ ಮಾಡಬೇಕು, ದೊಡ್ಡ ತನಿಖೆ ಪಡಬೇಕು ಅಂದ ವ್ಯಕ್ತಿನೇ ಅಲ್ಲ. ಜನಸಾಮಾನ್ಯರು ನೋಡಿಬಿಟ್ರೆ ಇವ್ರೇನು ಸ್ವಾಮಿಗಳು ಅಂತ ಎಷ್ಟೋ ಸಲ ಅಂದಿದ್ದನ್ನು ನಾನೇ ಕಿವಿಯಾರ ಕೇಳಿ. ಅಂದ್ರೆ ಒಂದು 10 ಸಲ 20 ಸಲ ನೋಡಿದರಿಗೆ ಗೊತ್ತಾಗ್ಬೋದು, ಅಥವಾ ನಿತ್ಯ ದರ್ಶನ ಪಡ್ಕೊಳ್ಳೋರಿಗೆ ಗೊತ್ತಿರಬಹುದು. ಅದನ್ನು ಬಿಟ್ಟು ಹೊಸದಾಗಿ ಯಾರ ನೋಡಿದ್ರೆ ನಮಸ್ಕಾರ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡ್ತಿದ್ರು. ಆದ್ರೆ ಅವ್ರ ನಡೀತಕ್ಕಂಥ ಕಾರ್ಯವೈಖರಿ, ಅವ್ರು ಮಾಡ್ತಕ್ಕಂಥ ಅಗಾಧತೆ, ಪವಾಡ ಮಿಕ್ಕಿ ನಮಗೆಲ್ಲರಿಗೂ ಗೋಚರ ಆಗ್ತಿತ್ತು. 1-2 ಹೇಳಬೇಕು ಅಂದ್ರೆ ಆ ಪೀಠ ಪರಂಪರೆನ ಹಂಗದ. ಕಾರ್ಯಕ್ರಮದಲ್ಲಿ 25 ಜನ ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸಿದ್ರು. ಅದಕ್ಕೂ ಮೊದಲು ಬೆಳಿಗ್ಗೆ ರಕ್ತದಾನ ಶಿಬಿರ ಕೂಡ ನಡೆದಿತ್ತು. ತೊಂಡಿಕಟ್ಟಿ ಗಾಳೇಶ್ವರ ಮಠದ ಅಭಿನವ ಮಹಾರಾಜರು ಮಠದ ಗೌರವದ ಬಗ್ಗೆ ತಿಳಿಸಿದ್ರು. ಯಾಕೆ ಇವತ್ತೆಲ್ಲರದು ಪುಣ್ಯಸ್ಮರಣೆ ಆಗುವುದಿಲ್ಲ? ಇವತ್ತ ಭುಜಂಗ ಸ್ವಾಮೀಜಿ ಅವ್ರ ನಾವೆಲ್ಲರ ಪುಣ್ಯಸ್ಮರಣೆ ಮಾಡ್ಲಾಕತ್ತೀವಿ, ಅವರ ಆರಾಧನೆ ಮಾಡ್ಲಾಕತ್ತೀವಿ. ಯಾಕೆ ಮಾಡ್ತೀವಿ ಅಂದ್ರೆ ಯಾರ ಆರಾಧನೆಯ ಮುಖಾಂತರವಾಗಿ ನಮ್ಮಲ್ಲಿ ಕೆಲವೊಂದು ಲಕ್ಷಣಗಳನ್ನು ರೂಢಿಸಿಕೊಳ್ಳಿಕ್ಕೆ ಸಾಧ್ಯದ. ನಾವೆಲ್ಲರೂ ಕೂಡ 12ನೇ ಶತಮಾನದ ಶಿವಶರಣರನ್ನ ಯಾರನ್ನೂ ಕಂಡಿಲ್ಲ, ತತ್ಪೂರ್ವದಲ್ಲಿರುವಂತ ಋಷಿ ಮಹರ್ಷಿಗಳನ್ನ ಯಾರನ್ನೂ ಕಂಡಿಲ್ಲ. ಪರಂತು ಇಲ್ಲ ಅಂತ ಯಾರು ಹೇಳೋದಿಲ್ಲ, ಎಲ್ಲರೂ ಇವತ್ತು ಆರಾಧನೆ ಮಾಡ್ತೀವಿ. ಅದು ಭಾವಚಿತ್ರದಲ್ಲಿ ಹಂಗೂ ಆರಾಧನೆ ಮಾಡ್ತೀವಿ. ಅವೆಲ್ಲವನ್ನ ಇಟ್ಕೊಂಡು ಯಾಕಿಷ್ಟೆಲ್ಲ ಬದುಕ್ತಾ ಇದ್ದೀವಿ ಅಂದ್ರೆ ಬದುಕುವಿಕೆಗೆ, ಅವರ ಬದುಕಿನಲ್ಲಿ ನಮ್ಮ ಬದುಕಿಗೆ ಬೇಕಾದಂತಹ ಸಹಾಯವಾಗುವಂತಹ ಸಹಕಾರ ಕೊಡುವಂತ ಅನಂತ ರೀತಿಯ ಚಿಂತನೆಗಳನ್ನ, ಲೀಲೆಗಳನ್ನ, ಪವಾಡಗಳನ್ನ, ಅವರದೇ ಆದಂತ ಅನುಭವ ಗೋಷ್ಠಿಗಳನ್ನ ನಮ್ಗೆಲ್ಲ ಕೊಟ್ಟಾರಂತ ಹೇಳಿ ಇವತ್ತ ಚತುರ್ಥ ಭುಜಂಗ ಮಹಾಸ್ವಾಮಿಗಳ ಪುಣ್ಯಾರದನ್ನ ನಾವು ಇಷ್ಟೆಲ್ಲ ಮಾಡ್ಲಾಕತ್ತೀವಿ. ಭುಜಂಗ ಮಹಾಸ್ವಾಮಿಗಳ ಆರಾಧನೆ, ಪುಸ್ತಕ ಬಿಡುಗಡೆ, ಸಂಗೀತ ಕಾರ್ಯಕ್ರಮಗಳ ಕಲರವದಲ್ಲಿ ಲೋಕಾಪುರದ ಭಕ್ತರು ಮಿಂದೆದ್ರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ, ಮುಧೋಳ ತಾಲೂಕು ಘಟಕದ ಅಧ್ಯಕ್ಷ ಶಿವಾನಂದ ಶೆಲ್ಲಿಕೇರಿ, ಲೋಕಾಪುರ ಘಟಕದ ಎಸ್ಎಂ ರಾಮದುರ್ಗ ಸೇರಿದಂತೆ ಅನೇಕರು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ರನ್ ಟಿವಿ ನ್ಯೂಸ್, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.